ಪ್ರತಿಭಟನೆ ಪ್ರಜಾಪ್ರಭುತ್ವದ ಒಂದು ಭಾಗವಾಗಿದೆ. ತಾನು ಪ್ರತಿಭಟನೆಯನ್ನ ವಿರೋಧಿಸಲ್ಲ, ಆದರೆ ಪ್ರತಿಭಟನೆ ಹೆಸರಿನಲ್ಲಿ ನಡೆದಂತಹ ದೇಶದ್ರೋಹದ ಚಟುವಟಿಕೆಗಳನ್ನ ವಿರೋಧಿಸ್ತಾ ಇದ್ದೇನೆ ಎಂದು ಬಿಜೆಪಿ ಮುಖಂಡ ಸಿಟಿ ರವಿ ಹೇಳಿದ್ದಾರೆ. ಪುತ್ತೂರಿನಲ್ಲಿ ಮಾತನಾಡಿದ ಅವರು, ತಾನು ಚಳವಳಿಯಿಂದ ಬಂದವನು, ಪ್ರತಿಭಟನೆ ಪ್ರಜಾಪ್ರಭುತ್ವದ ಒಂದು ಭಾಗ ಎಂಬುದನ್ನ ಆರ್ಎಸ್ಎಸ್ ಸರಸಂಚಾಲಕರು ಹೇಳಿದ್ದಾರೆ ಎಂದರು. ಆದರೆ ಚಳವಳಿ ನೆಪದಲ್ಲಿ ಸೈನಿಕರನ್ನ ಬೈಯುವಂತದ್ದು, ಪ್ರಧಾನಿ ನರೇಂದ್ರ ಮೋದಿಯವರ ಬಗ್ಗೆ ಅವಹೇಳನಕಾರಿಯಾಗಿ ದೂಷಿಸುವಂತದ್ದು ಚಳವಳಿಯ ಉದ್ದೇಶವನ್ನೇ ಬದಲಿಸುತ್ತದೆ ಎಂದು ಸಿಟಿ ರವಿ ಹೇಳಿದರು. ಶಿಕ್ಷಣದಲ್ಲಿ ಬದಲಾವಣೆ ಬಯಸುವವರು ಇಂತಹ ಕೆಲಸವನ್ನ ಮಾಡೋದಿಲ್ಲ. ವಿದ್ಯಾರ್ಥಿಗಳ ಹೆಸರಿನಲ್ಲಿ ಅರಾಜಕತೆ ಸೃಷ್ಟಿಸುವವರಿಗೆ ನಮ್ಮ ವಿರೋಧವಿದೆ ಎಂದು ಸ್ಪಷ್ಟಪಡಿಸಿದ್ರು. ಇದೇ ವೇಳೆ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ ಸಿಟಿ ರವಿ, ಕಾಂಗ್ರೆಸ್ನಲ್ಲಿ ಮಂತ್ರಿಯಾಗುವ ಯೋಗ್ಯತೆ ಇರುವ ಮಹಿಳೆಯರೇ ಇಲ್ಲ ಎಂದು ಅವರೇ ಒಪ್ಪಿಕೊಂಡಿದ್ದಾರೆ ಎಂದು ಟೀಕಿಸಿದರು. ಶತಮಾನದ ಇತಿಹಾಸ ಹೊಂದಿರುವ ಕಾಂಗ್ರೆಸ್ ಪಕ್ಷ ದೇಶಕ್ಕೆ ಮೊದಲ ಮಹಿಳಾ ಪ್ರಧಾನಿಯನ್ನ ನೀಡಿದೆ. ಆದರೆ ಇಂದು ಮಹಿಳಾ ಸಬಲೀಕರಣದ ಬಗ್ಗೆ ಮಾತನಾಡುವ ಕಾಂಗ್ರೆಸ್ ತನ್ನ ಸಚಿವ ಸಂಪುಟದಲ್ಲಿ 33% ಮಾತ್ರ ಅಲ್ಲ, 1% ಮಹಿಳೆಯರಿಗೂ ಅವಕಾಶ ನೀಡಿಲ್ಲ ಎಂದು ಆರೋಪಿಸಿದರು. ಮಹಿಳಾ ಸಬಲೀಕರಣ ಕಾಂಗ್ರೆಸ್ನ ರಾಜಕೀಯ ಭಾಷಣಕ್ಕೆ ಮಾತ್ರ ಸೀಮಿತವಾಗಿದೆ. ಕಾಂಗ್ರೆಸ್ನಲ್ಲಿ ಮಹಿಳೆಯರಿಗೆ ಸೂಕ್ತ ಸ್ಥಾನಮಾನವಿಲ್ಲ. ಈ ಬಗ್ಗೆ ಮಹಿಳೆಯರು ಯೋಚಿಸಬೇಕು ಎಂದು ಸಿಟಿ ರವಿ ಹೇಳಿದರು. ಇನ್ನು ಸಭಾಪತಿ ಹುದ್ದೆ ರಾಜಕೀಯ ಹುದ್ದೆಯಲ್ಲ, ವಿಧಾನ ಪರಿಷತ್ ವಿಸರ್ಜನೆಯಾಗದ ಶಾಶ್ವತ ಮೇಲ್ಮನೆಯಾಗಿದ್ದು ಅದಕ್ಕೆ ತನ್ನದೇ ಆದ ಪರಂಪರೆ ಇದೆ ಎಂದು ಹೇಳಿದರು. ಕಾಂಗ್ರೆಸ್ ಪಕ್ಷ ಸಾಂವಿಧಾನಿಕ ಹುದ್ದೆಯನ್ನ ಪಕ್ಷದ ಬಲದ ವ್ಯಾಪ್ತಿಯಲ್ಲಿ ನೋಡಿರುವಂತದ್ದು ದುರದೃಷ್ಟಕರ. ಸಂವಿಧಾನದ ಘನತೆ ಮತ್ತು ಗೌರವವನ್ನ ಎತ್ತಿ ಹಿಡಿಯುವಂತದ್ದು ಎಂದರೆ ಸಾಂವಿಧಾನಿಕ ಹುದ್ದೆಗಳನ್ನ ರಕ್ಷಿಸುವಂತದ್ದು ಅದರ ಒಂದು ಭಾಗ ಆಗಿದೆ. ಇದನ್ನ ಕಾಂಗ್ರೆಸ್ ಮರೆತಿದೆ ಎಂದು ಆರೋಪಿಸಿದರು. ಅವರ ಸಚಿವ ಸಂಪುಟದ ಪಟ್ಟಿಯಲ್ಲೇ ವಿಧಾನಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಹೆಸರನ್ನ ಅಳವಡಿಸಿರುವಂತದ್ದು ಸಂವಿಧಾನಿಕ ಸಂಸ್ಥೆಯನ್ನ ದುರ್ಬಲಗೊಳಿಸುವ ಯತ್ನ ಎಂದು ಸಿಟಿ ರವಿ ಟೀಕಿಸಿದರು. ಇನ್ನು ಹೊರಟ್ಟಿ ಅವರು ಯಾವ ಕಾರಣಕ್ಕೆ ರಾಜೀನಾಮೆ ನೀಡಿದ್ದಾರೆ ಎಂಬುದನ್ನು ನಾನು ಪ್ರಶ್ನಿಸುತ್ತೇವೆ ಎಂದು ಸಿಟಿ ರವಿ ಹೇಳಿದರು. ಕಾಂಗ್ರೆಸ್ನಲ್ಲಿ ಮಂತ್ರಿ ಆಗುವ ಯೋಗ್ಯತೆ ಇರುವ ಮಹಿಳೆಯರೇ ಇಲ್ಲ ಅಂತ ಅವರು ಒಪ್ಕೊಂಡಿದ್ದಾರೆ. ಶತಮಾನಗಳ ಇತಿಹಾಸ ಇರುವಂತ ಕಾಂಗ್ರೆಸ್ ಪಾರ್ಟಿ ದೇಶಕ್ಕೆ ಮಹಿಳಾ ಪ್ರಧಾನಮಂತ್ರಿಯನ್ನು ಕೊಟ್ಟಂತ ಕಾಂಗ್ರೆಸ್ ಪಾರ್ಟಿ ಎಐಸಿಸಿ ಅಧ್ಯಕ್ಷರೇ ಸೋನಿಯಾ ಗಾಂಧಿ ಅವರನ್ನು ಕೇಳಬೇಕು ಅಂತ ತಲೆಬಾಗಿಸುವಂತ ಕಾಂಗ್ರೆಸ್ ಪಾರ್ಟಿ ಸಂಪುಟದಲ್ಲಿ 33% ಹೋಗಲಿ, ಒಬ್ಬ ಮಹಿಳೆಗೂ ಸ್ಥಾನ ಕೊಡಕ್ಕಾಗದೇ ಇರುವಂತ ನೀತಿ, ಹೇಳೋದೊಂದು ಮಾಡೋದೊಂದು ಅನ್ನೋದಕ್ಕೆ ಇದಕ್ಕಿಂತ ಇನ್ಯಾವ ಸಾಕ್ಷಿ ಬೇಕು ನಿಮಗೆ? ಮಹಿಳಾ ಸಬಲೀಕರಣ ಅನ್ನೋದು ಕೇವಲ ಅವರದ್ದು ರಾಜಕೀಯ ಘೋಷಣೆ ಮಾತ್ರ. ಅಧಿಕಾರ ಕೊಡಬೇಕಾದ್ರೆ ಮಹಿಳೆಯರಿಗೆ ಸ್ಥಾನ ಇಲ್ಲ. ಮಹಿಳೆಯರ ಬಗ್ಗೆ ಯೋಚಿಸಬೇಕು. ನೀವು ಬಹಳ ಸ್ಪಷ್ಟ, ಸಿಜೆಪಿ ಪ್ರೊಟೆಸ್ಟ್ನ ವಿರೋಧಿಸಿಲ್ಲ. ಪ್ರೊಟೆಸ್ಟ್ನ ನೆಪದಲ್ಲಿ ದೇಶದ್ರೋಹದ ಚಟುವಟಿಕೆ ನಡೆಸಿದ್ರಲ್ಲ ಕೆಲವರು, ಅದನ್ನು ವಿರೋಧಿಸಿದೆ. ನಾನು ಚಳವಳಿಯಿಂದ ಬಂದವನು. ನಾವು ಪ್ರತಿಭಟನೆಯನ್ನು ವಿರೋಧಿಸಿಲ್ಲ. ಪ್ರತಿಭಟನೆ ಸಂವಾದದ ಒಂದು ಭಾಗ ಅನ್ನೋದನ್ನ ಮಾನ್ಯ ಸರಸಂಘ ಚಾಲಕರು ಹೇಳಿದ್ದು ನಾನು ಗಮನಿಸಿದ್ದೇನೆ. ಪ್ರತಿಭಟನೆ ತಪ್ಪಲ್ಲ, ಚಳವಳಿಗಳು ತಪ್ಪಲ್ಲ. ಚಳವಳಿ ಕನ್ಸ್ಟ್ರಕ್ಟಿವ್ ಆಗಿರಬೇಕು, ಡಿಸ್ಟ್ರಕ್ಟಿವ್ ಆಗಿರಬಾರ್ದು. ಅಷ್ಟೇ ನಮ್ಮ ಉದ್ದೇಶ ಇರುತ್ತೆ. ಈಗ ಚಳವಳಿಯ ನೆಪದಲ್ಲಿ ನಮ್ಮ ಸೈನಿಕರನ್ನು ಅಪಮಾನ ಮಾಡೋದು, ಪ್ರಧಾನಮಂತ್ರಿಯನ್ನ ಕೆಟ್ಟ ಶಬ್ದಗಳಲ್ಲಿ ಬೈಯೋದು ಚಳವಳಿಯ ಉದ್ದೇಶವನ್ನೇ ವಿಫಲಗೊಳಿಸುತ್ತೆ. ಅದು ಯಾರು ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆ ಆಗಬೇಕು ಅಂತ ಬಯಸ್ತಾರೋ ಅವ್ರು ಯಾರು ಇಂಥ ಕೆಲಸವನ್ನು ಮಾಡಲ್ಲ. ವಿದ್ಯಾರ್ಥಿಗಳ ಹೆಸರಿನಲ್ಲಿ ಅರಾಜಕತೆಯನ್ನು ಹುಟ್ಟಾಕಬೇಕು ಅನ್ನುವಂಥ ಸಂಚು ನಡೆಸಿದಂತ ಕೆಲವು ಜನ ಅಲ್ಲಿ ಸೇರ್ಕೊಂಡು ಆ ಕೆಲಸ ಮಾಡಿದ್ದಾರೆ. ಹಾಗಾಗಿ ಚಳವಳಿ ಬೇರೆ, ಚಳವಳಿಯ ನೆಪದಲ್ಲಿ ಅರಾಜಕತೆ ಹುಟ್ಟಾಕೋದು ಬೇರೆ. ನಾನು ಸೋಷಿಯಲ್ ಮೀಡಿಯಾ ಮೂಲಕ ನೋಡಿದೆ ಅವರು ರಾಜೀನಾಮೆ ಕೊಟ್ಟಿರೋದನ್ನ. ಸಭಾಪತಿ ಹುದ್ದೆ ಅದು ರಾಜಕೀಯ ಪಕ್ಷದ ಹುದ್ದೆ ಅಲ್ಲ. ವಿಧಾನ ಪರಿಷತ್ತು ಯಾವತ್ತೂ ವಿಸರ್ಜನೆಯಾಗದ ಶಾಶ್ವತವಾಗಿರ್ತಕ್ಕಂಥ ಮೇಲ್ಮನೆ ಅದು. ಅದಕ್ಕೆ ತನ್ನದೇ ಆದಂಥ ಪರಂಪರೆ ಇದೆ. ಕಾಂಗ್ರೆಸ್ ಪಕ್ಷ ಆ ಸಾಂವಿಧಾನಿಕ ಹುದ್ದೆಯನ್ನು ಪಕ್ಷದ ಬಲಾಬಲದ ವ್ಯಾಪ್ತಿಯೊಳಗೆ ತಂದು ನೋಡಿದ್ದು ದುರದೃಷ್ಟಕರ. ಸಂವಿಧಾನದ ಘನತೆ ಮತ್ತು ಗೌರವವನ್ನು ಎತ್ತಿ ಹಿಡಿಯೋದು ಅಂದ್ರೆ ಸಾಂವಿಧಾನಿಕ ಹುದ್ದೆಗಳ ಮಹತ್ವವನ್ನ ರಕ್ಷಿಸೋದು ಕೂಡ ಒಂದು ಭಾಗ ಅನ್ನೋದನ್ನ ಕಾಂಗ್ರೆಸ್ ಮರೆತು ಬಿಟ್ಟಿದೆ.
ಅವರ ಸಚಿವ ಸಂಪುಟದ ಪಟ್ಟಿಯೊಳಗಡೆನೆ ಸಭಾಪತಿ, ಉಪಸಭಾಪತಿ, ವಿಧಾನಸಭಾ ಅಧ್ಯಕ್ಷ, ಉಪಾಧ್ಯಕ್ಷರ ಹೆಸರುಗಳನ್ನು ಪ್ರಕಟಿಸಿ ಸಾಂವಿಧಾನಿಕ ಹುದ್ದೆಯ ಘನತೆ, ಗೌರವವನ್ನ ದುರ್ಬಲಗೊಳಿಸುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡಿದ್ದು ದುರದೃಷ್ಟಕರ. ರಾಜೀನಾಮೆ ಕೊಟ್ಟಿರೋದನ್ನು ನಾನು ಕೇಳಿದ್ದೇನೆ. ನಾವು ಕೇಳ್ತೇವೆ ಯಾವ ಕಾರಣಕ್ಕೆ ರಾಜೀನಾಮೆ ಕೊಟ್ರಿ ಅಂತೇಳಿ. ಏನ್ ಹೇಳ್ತಾರೆ ನೋಡೋಣ.